ಹಲೋ ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಒಂದು ಸ್ಪೆಷಲ್ ಇವೆಂಟ್ಗೆ ಹೋಗಿದ್ದೆ. ಸೊ ಅಲ್ಲಿ ಆ ಇವೆಂಟ್ ಅಲ್ಲಿ ಏನ್ ನಡೀತು, ಏನ್ ಮಾತಾಡಿದೆ ಮಕ್ಳ ಹತ್ರ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬೇಸಿಕ್ಲಿ ನಾವು ಆಸ್ ಪ್ಯಾರೆಂಟ್ಸ್ ನಾವೆಲ್ಲರೂ ಇನ್ಕ್ಲೂಡಿಂಗ್ ಮೀ ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ರೆಸ್ಟ್ರಿಕ್ಷನ್ಸ್ ಮಾಡ್ತಾ ಇರ್ತೀವಿ. ಆಚೆ ಹೋಗ್ಬೇಡ, ಕುತ್ಕೊಂಡು ಓದು, ಕುತ್ಕೊಂಡು ಬರಿ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಡ, ಆಚೆ ಬಿದೋಗ್ತೀಯಾ, ಫಿಸಿಕಲ್ ಆಕ್ಟಿವಿಟೀಸ್ಗೆ ರೆಸ್ಟ್ರಿಕ್ಷನ್ಸ್ ಮಾಡ್ತೀವಿ, ನಾವಿರುವಾಗ ಮಾತ್ರ ಕರ್ಕೊಂಡು ಹೋಗ್ತೀವಿ, ಈ ತರ ಎಲ್ಲ ಮಾಡ್ತೀವಿ. ದಟ್ಸ್ ವೆರಿ ಕಾಮನ್. ಬಟ್ ನಾವು ಮೂರ್ ವಿಷಯನ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಮಕ್ಕಳಿಗೆ ಮೂರ್ ರೂಲ್ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಫಸ್ಟ್, ನಾವು ತಿನ್ನೋ ಐಟಮ್ಸ್ ಹೆಂಗೆ, ಆರ್ ವಿ ಎನ್ಕರೇಜಿಂಗ್ ಪೀಪಲ್ ಕಿಡ್ಸ್ ಟು ಈಟ್ ಜಂಕ್ ಫುಡ್? ಜಂಕ್ ಕೊಡ್ತಾ ಇದೀವಾ, ಮ್ಯಾಗಿ ಕೊಡ್ತಾ ಇದೀವಾ, ಬಿಸ್ಕೆಟ್ಸ್ ಕೊಡ್ತಾ ಇದೀವಾ, ಮೈದಾದು ಏನಾದ್ರು ಕೊಡ್ತಾ ಇದೀವಾ, ಔಟ್ಸೈಡ್ ಫುಡ್ ಎನ್ಕರೇಜ್ ಮಾಡ್ತಾ ಇದೀವಾ? ಇದನ್ನ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಬಿಕಾಸ್ ದಿಸ್ ಇಸ್ ಅಫೆಕ್ಟಿಂಗ್ ಯರ್ ಹೆಲ್ತ್ ಅಂಡ್ ನಮ್ ಲೈಫ್ ಸ್ಟೈಲ್ ಕೂಡ. ಇಟ್ಸ್ ನಾಟ್ ದಟ್ ಆಕ್ಟಿವ್. ವಿ ಆಲ್ ಲಿವ್ ಇನ್ ಅ ಸೆಡೆಂಟ್ರಿ ಲೈಫ್ ಸ್ಟೈಲ್ ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋದ್ರಿಂದ ಈ ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ರೂಲ್ ಏನು, ಫೋನ್. ನಾವೆಲ್ಲರೂ ಬ್ಯುಸಿ ಆಗಿರ್ತೀವಿ. ಸೊ ನಮ್ಮ ಕೆಲಸ ಆಗುವಾಗ ವಿ ವಾಂಟ್ ಪೀಸ್ ಆಫ್ ಮೈಂಡ್ ಅಂಡ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಅವರ್ ವರ್ಕ್. ಸೊ ನಾವೇನ್ ಮಾಡ್ತೀವಿ, ಪೀಸ್ ಆಫ್ ಮೈಂಡ್ ಬೇಕು, ಮಗುಗೆ ಫೋನ್ ಕೊಟ್ಟಿರ್ತೀವಿ. ಫೋನ್ ನೋಡ್ಕೊ, ಒಂದ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿರು, ಅಟ್ಲೀಸ್ಟ್ ಆವಾಗಾದ್ರೂ ಮಕ್ಳು ಸೈಲೆಂಟ್ ಆಗಿರ್ತಾರೆ ಅಂತ. ಅಂಡ್ ಮಕ್ಕಳಿಗೇನು ಅದು ಒಂದು ಅಡಿಕ್ಷನ್. ಫೋನ್ ನೋಡಿಲ್ಲ ಅಂದ್ರೆ ಅವ್ರಿಗೆ ಇರಕ್ಕಾಗಲ್ಲ. ಸೊ ಇದು ಯಾಕೆ ನಾನು ಸ್ಟ್ರೆಸ್ ಮಾಡ್ತಾ ಇದೀನಿ ಅಂತಂದ್ರೆ, ಮೋರ್ ದೆನ್ 30 minutes ಆಫ್ ಸ್ಕ್ರೀನ್ ಟೈಮ್, ಫೋನ್ ಇರ್ಬೋದು, ಟಿವಿ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಇಲ್ಲ ಕಂಪ್ಯೂಟರ್ ಮಾನಿಟರ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಎನಿ ಸ್ಕ್ರೀನ್ ಟೈಮ್ ಮೋರ್ ದೆನ್ 30 minutes ನಾವು ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ನೋಡ್ತಾ ಇರುವಾಗ ನಮ್ ಬ್ರೈನ್ ಎಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಓವರ್ ಅ ಡ್ರಾಸ್ಟಿಕ್ ಪೀರಿಯಡ್ ಆಫ್ ಟೈಮ್ ನಾವು ಕಂಟಿನ್ಯೂಸ್ ಮಾಡುವಾಗ ನಮ್ಮ ಬ್ರೈನ್ ಹೆಲ್ತ್ ಕೂಡ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ನಾವು ಬ್ರೈನ್ ಫಾಗ್ ಆಗಿರ್ಬೋದು, ಇಲ್ಲ ಫೋಕಸ್ ಇಶ್ಯೂಸ್ ಬರೋದಿರ್ಬೋದು. ಈ ತರ ಒಂದೊಂದೇ ನರ್ವ್ ರಿಲೇಟೆಡ್ ಬ್ರೈನ್ ಇಶ್ಯೂಸ್ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಮೋರ್ ದೆನ್ 30 minutes ಆಫ್ ಫೋನು ಕೊಡಬೇಡಿ. ಅಂಡ್ ಥರ್ಡ್ ರೂಲ್ ಏನು, ವೆರಿ ಇಂಪಾರ್ಟೆಂಟ್. ಎಲ್ಲಾ ಮಕ್ಕಳಿಗೂ ಫಿಸಿಕಲ್ ಅಂಡ್ ಮೆಂಟಲ್ ಗೇಮ್ಸ್ಗೆ ಆಡೋ ಅವಶ್ಯಕತೆ ತುಂಬಾ ಮುಖ್ಯ. ಅದು ತುಂಬಾ ಇಂಪಾರ್ಟೆಂಟ್. ಸೊ ಆಸ್ ಪೇರೆಂಟ್ಸ್ ನಾವು ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು. ಹೋಗಿ ಫ್ರೆಂಡ್ಸ್ ಜೊತೆ ಸೇರು, ಮಿಂಗಲ್ ಆಗು, ಒಂದ್ 20 ನಿಮಿಷ ಆಟ ಆಡ್ಕೊಂಬಾ, ಆರಾಮಾಗಿ ರಿಲ್ಯಾಕ್ಸ್ ಆಗ್ಬಿಟ್ ಬಾ ಅನ್ನೋದು ತುಂಬಾ ಮುಖ್ಯ. ವಿಚ್ ವಿ ಆರ್ ನಾಟ್ ಡೂಯಿಂಗ್ ಆಸ್ ಪ್ಯಾರೆಂಟ್ಸ್ ನವ ಡೇಸ್. ನಾವು ಭಯ ಬಿದ್ದು ಆಚೆ ಕಳ್ಸಲ್ಲ ಮಕ್ಕಳನ್ನ. ಬಟ್ ದಟ್ ಇಸ್ ವೆನ್ ಕಿಡ್ಸ್ ವಿಲ್ ಆಕ್ಚುಲಿ ಬಿ ರಿಲ್ಯಾಕ್ಸ್ಡ್. ಅವಾಗ ಅವ್ರು ಯಾವಾಗ ಫ್ರೆಂಡ್ಸ್ ಜೊತೆ ಅವ್ರದ್ದು ಏನೇನಿರುತ್ತೆ ಅದು ಶೇರ್ ಮಾಡ್ಕೊಂಡಾಗ ಅವ್ರ ಮೈಂಡು ಫ್ರೀ ಆಗತ್ತೆ. ವಿತ್ ಅ ಫ್ರೆಶ್ ಅಂಡ್ ಗುಡ್ ಹ್ಯಾಪಿ ಮೂಡ್ ಅವ್ರ ಮನೆ ಒಳಗಡೆ ವಾಪಸ್ ಬರ್ತಾರೆ. ಅಂಡ್ ದೆನ್ ಯು ಮೇಕ್ ದಮ್ ಸಿಟ್ ಅಂಡ್ ರೈಟ್. ಅವ್ರು ಹ್ಯಾಪಿ ಆಗಿ ಕುತ್ಕೊಂಡು ಓದ್ತಾರೆ, ಹೋಮ್ವರ್ಕ್ಸ್ ಬರೀತಾರೆ, ಅಂಡ್ ಕಾನ್ಸಂಟ್ರೇಷನ್ ಲೆವೆಲ್ಸ್ ಚೆನ್ನಾಗಿರುತ್ತೆ. ಮೆಂಟಲ್ ಗೇಮ್ಸ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಆಚೆ ಆಟ ಆಡ್ಕೊಂಡು ಬರ್ತಾರೆ, ಬಿಟ್ಬಿಡ್ತಾರೆ. ಮೆಂಟಲ್ ಗೇಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಇನ್ಕ್ರೀಸ್ ಯೋರ್ ಫೋಕಸ್ ಲೆವೆಲ್ಸ್, ಟು ಇನ್ಕ್ರೀಸ್ ಯೋರ್ ಮೆಮೊರಿ ಪವರ್. ಏನಕ್ಕೆ ಮೆಂಟಲ್ ಗೇಮ್ ಅಂದ್ರೆ ಏನು, ಸುಡುಕು ಆಗಿರ್ಬೋದು, ಚೆಸ್ ಆಗಿರ್ಬೋದು, ಪಜಲ್ ಗೇಮ್ಸ್ ಆಗಿರ್ಬೋದು, ಆಲ್ ಮೈಂಡ್ ರಿಲೇಟೆಡ್ ಗೇಮ್ಸ್. ಮೈಂಡ್ ಗೇಮ್ಸ್ ನ ಆಡಕ್ಕೆ ಅಟ್ಲೀಸ್ಟ್ 20 minutes ಟೈಮ್ ಸ್ಪೆಂಡ್ ಮಾಡಿ. ಅಂಡ್ ಎವ್ರಿ ಡೇ ಸಿ ಟು ದಟ್ ಅಟ್ಲೀಸ್ಟ್ 1 meal ಇನ್ ಅ ಡೇ ನಾವು ಪ್ಯಾರೆಂಟ್ಸು ಮಕ್ಕಳು ಎಲ್ಲರೂ ಜೊತೆ ಕೂತ್ಕೊಂಡು ತಿನ್ನೋ ತರ ನಾವು ನೋಡ್ಕೋಬೇಕು. ಇಷ್ಟು ರೂಲ್ಸ್ ನಾವು ಫಾಲೋ ಮಾಡ್ಕೊಂಡ್ರೆ ಪೇರೆಂಟ್ಸ್ ಆಗಿ ಮಕ್ಕಳು ಒಂದು ಹೆಲ್ದಿ ಎನ್ವೈರನ್ಮೆಂಟ್, ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲಿ ಬೆಳ್ಕೊಂಡು ಹೋಗ್ತಾರೆ. And with this, I want to end this video. Thank you so much. For more detailed info, contact Fasting NutriCare Private Limited. Our center is at Subramania Nagar. Thank you so much.